ಯಶಸ್ವಿ ಅವ್ರನ್ನ ಕಳ್ಕೊಂಡಿದೀವಿ, HS ವೆಂಕಟೇಶ್ ಮೂರ್ತಿ ಅವ್ರನ್ನ ಕಳ್ಕೊಂಡಿದೀವಿ. ಅವ್ರು ಬರೆದಂತಹ ಸಾಲುಗಳು ಎಷ್ಟು ಅನ್ವಯ ಆಗುತ್ತೆ ಅಂತಂದ್ರೆ, ವೆಂಕಟೇಶ್ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತಾ ಇದ್ದೆ, ಅದೊಂದ್ ಎರಡು ಸಾಲುಗಳನ್ನ ಹಾಡ್ಬೋದಾ ಇಫ್ ಯು ಡೋಂಟ್ ಮೈಂಡ್? ಯಾಕಂದ್ರೆ ನಿಮ್ಮ ಧ್ವನಿಯಲ್ಲಿ ಕೇಳೋದಕ್ಕೆ ಬಹಳ ಚಂದ ಅನ್ಸುತ್ತೆ. ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಆಡುತ್ತಿರಲು ಏನೋ ಮಾತು ರಾಧೆ ನಾಚುತ್ತಿದ್ದಳು. ಸೊ ಹೇಗ್ ನಡೀತಾ ಇದೆ ಚಿತ್ತಾರ ಅವಾರ್ಡ್ಸ್ 2025? ಐ ಥಿಂಕ್ ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡ್ತಾ ಇರೋದು. ಅಂದ್ರೆ ಒಂದು ಎಕ್ಸೈಟೆಡ್ ಫಿಲ್ಮ್ ಇಂಡಸ್ಟ್ರಿ ಅವಾರ್ಡ್ ಫಂಕ್ಷನ್ ಅಂತ ಬಂದಾಗ ಇದು ನನ್ನ ಮೊದಲನೇ ಅನುಭವ ಆಗುತ್ತೆ ನಾಳೆ. ಸೊ ಎಕ್ಸೈಟ್ಮೆಂಟ್ ಅಂತೂ ಜಾಸ್ತಿ ಇದೆ, ಜೊತೆಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ನೋಡೋಣ ಹೇಗ್ ಬರುತ್ತೆ ಅಂತ ಹೋಪ್ಫುಲಿ. ಹಾಗೆ ನಮ್ಮ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಚಿತ್ರದಿಂದ ಕೆಲವು ಕ್ಯಾಟಗರೀಸ್ ಅಲ್ಲಿ ನಾಮಿನೇಷನ್ಗಳಿದೆ. ಸೊ ಲುಕಿಂಗ್ ಫಾರ್ವರ್ಡ್. ಓಕೆ, ಇಬ್ಬನಿ ತಬ್ಬಿದ ಇಳಿಯಲ್ಲಿ ಮಾತಾಡ್ಲೇಬೇಕು. ನಿಮ್ಮ ಕ್ಯಾರೆಕ್ಟರ್ಗೆ ಕನ್ನಡ ಅಭಿಮಾನಿಗಳು ಫಿದಾ ಆಗಿರೋ ಮಾತು ತುಂಬಾ ಜಾಸ್ತಿ ಇದೆ. ಅಂದ್ರೆ ಎಷ್ಟು ಖುಷಿಯಾಗಿ ನಿಮ್ಮನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತಂದ್ರೆ, ಇಬ್ಬನಿ ತಬ್ಬಿದ ಇಳಿಯಲ್ಲಿ ಆ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ರಿಜಿಸ್ಟರ್ ಆಗಿದೆ ಅಂದ್ರೆ ನೀವೇ ಅದ್ರ ಬಗ್ಗೆ ಹೇಳ್ಬೇಕು. ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಆ ಫಿಲಮ್ ಅಲ್ಲಿ ನೀವು ಏನೋ ಅಸೋಸಿಯೇಟ್ ಆಗಿ ವರ್ಕ್ ಮಾಡಲಿಕ್ಕೆ. ಇಲ್ಲ, ನಾನು ಐ ಆಮ್ ಆಲ್ರೆಡಿ ಫಾರ್ಚುನೇಟ್. ಆಮೇಲೆ ಯಾವಾಗ್ಲೂ ನಾನು ಆಭಾರಿ ಆಗಿರೋದು ರಕ್ಷಿತ್ ಶೆಟ್ಟಿ ಸರ್ ಮತ್ತೆ ನಮ್ಮ ನಿರ್ದೇಶಕರು ಚಂದ್ರಜಿತ್ ಸರ್ ಅಂತ. ನನ್ ಮೇಲೆ ನಂಬಿಕೆ ಇಟ್ಟು ಒಂದು ಒಳ್ಳೆ ಪಾತ್ರವನ್ನ ಕೊಟ್ರು, ಆ ಪಾತ್ರವನ್ನ ನಿಭಾಯಿಸಿದೀನಿ ಅಂತ ಕಾಣಿಸುತ್ತೆ. ಹಾಗಾಗಿ ಕರ್ನಾಟಕ ಜನತೆ ಆ ಒಂದು ಸಿನಿಮಾನ ಮೆಚ್ಚುಗೆ ಪಟ್ಟು ಸಾಕಷ್ಟು ಮೆಸೇಜಸ್ಗಳು ಬಂದಿದೆ, ಮತ್ತೆ ಅವರ ಮೆಚ್ಚುಗೆನ ವ್ಯಕ್ತಪಡಿಸಿರೋ ಅಂತ ಪ್ಲಾಟ್ಫಾರ್ಮ್ಸ್ಗಳು ತುಂಬಾ ಇದೆ. ಹಾಗಾಗಿ ಖುಷಿ ಆಗುತ್ತೆ ಮೊದಲನೇ ಸಿನಿಮಾದಲ್ಲೇ ಇಂಥ ಒಂದು ಒಳ್ಳೆ ಪಾತ್ರ ಮತ್ತೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ತು ಅಂತ. ಎಸ್, ನೀವು ಹೇಳಿದ ಹಾಗೆ ಚಿತ್ತಾರ ಅವಾರ್ಡ್ಸ್ 2025 ನಲ್ಲಿ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಈ ಒಂದು ಫಿಲಂ ನಾಮಿನೀಸ್ ಆಗಿದೆ. ಸೊ ಎಷ್ಟು ಖುಷಿ ಇದೆ, ನಿಮ್ಮ ಮೊದಲನೇ ಫಿಲಮ್ ಒಂದು ಅವಾರ್ಡ್ಗೆ ನಾಮಿನಿ ಆಗುತ್ತೆ. ಸೊ ಇದನ್ನ ಕೇಳೋದಕ್ಕೆ ಖುಷಿ ಇದೆ. ನಾಮಿನಿನಲ್ಲಿ ಇದೀನಿ ಅಂತ ಹೇಳ್ಕೊಳ್ಳೋದೇ ಅದೇ ಒಂದು ಪ್ರಶಸ್ತಿ. ಎಸ್, ನಾಮಿನೇಷನ್ ಅಲ್ಲಿ ನಮ್ ತಂಡ ಇದೆ ಅನ್ನೋದೇ ಒಂದು ಪ್ರಶಸ್ತಿ. ಹಾಗಾಗಿ ಮೇ ದ ಬೆಸ್ಟ್ ವಿನ್ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ನನ್ಗೆ ಬರ್ಬೇಕು ಪ್ರೈಸ್ ಆತರ ಇಲ್ಲ. ಯಾರು ಡಿಸರ್ವಿಂಗ್ ಇರ್ತಾರೋ ಅವ್ರಿಗೆ ಬರ್ಬೇಕು. ಒಂದೇನಂದ್ರೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತಾರಲ್ಲ, ಅದೇ ರೀತಿ ಗುರುತಿಸಿ ನಮ್ನ ನಾಮಿನೇಟ್ ಮಾಡಿರೋದು ಇಂಪಾರ್ಟೆಂಟ್. ಹಾಗಾಗಿ ನೋಡೋಣ, ಐ ಆಮ್ ವೆರಿ ಎಕ್ಸೈಟೆಡ್. ನಮ್ಮ ತಂಡದವ್ರು ಯಾರೆಲ್ಲ ಬರ್ತಾರೆ ನಾಳೆ, ಅವ್ರ ಜೊತೆ ಕೂತ್ಕೊಂಡು ಈ ಒಂದು ಇವೆಂಟ್ ನೋಡೋದಾಗ್ಲಿ, ಆಮೇಲೆ ಒಂದು ಕನ್ನಡ ಚಲನಚಿತ್ರರಂಗದ ತಾರಾಗಣನೆ ಇಲ್ಲಿ ಇರುತ್ತೆ ನಾಳೆ. ಹಲವಾರು ಕಲಾವಿದ್ರು, ಹಲವಾರು ಹಿರಿಯ ಕಲಾವಿದ್ರು, ಆಮೇಲೆ ಒಂದ್ ರೀತಿ ಚಲನಚಿತ್ರರಂಗಕ್ಕೆ ಬುನಾದಿ ಹಾಕಿದವರು ನಾಳೆ ಎಲ್ಲ ಬರ್ತಿದ್ದಾರೆ. ಅವ್ರ ಮುಂದೆ ನಾನು ಮತ್ತೆ ಶೈನೂರು ಪ್ರೆಸೆಂಟ್ ಮಾಡ್ತಾ ಇದೀವಿ, ಡಾನ್ಸ್ ಮಾಡ್ತಿದೀವಿ. ಎಕ್ಸೈಟ್ಮೆಂಟ್ ಇದೆ. ಸೊ ನೀವು ಹೇಳಿದ ಹಾಗೆ ಈ ಒಂದು ಸಂಸ್ಥೆ ಏನಿದೆ ಚಿತ್ತಾರ ಅಂತ ನಾವು ಏನ್ ಹೇಳ್ತೀವಿ, ಇದೊಂದು ಮೀಡಿಯಾ ಅಂದ್ರೆ ಒಂದು ಪತ್ರಿಕೆ, ಒಂದು ಮ್ಯಾಗಝಿನ್. ಆ ಮ್ಯಾಗಝಿನ್ ಈ ಜನರೇಷನ್, ಈ ಡಿಜಿಟಲ್ ಯುಗದಲ್ಲೂ ನಿಂತು 16ನೇ ವಸಂತಕ್ಕೆ ಕಾಲಿಟ್ಟಿರುವಂತದ್ದು. ಹೌ ಹ್ಯಾಪಿ ಅಬೌಟ್ ದಿಸ್. ಅಂಡ್ ಒಂದು ಈ ಮ್ಯಾಗಝಿನ್ ಆ ಹಿಡಿತ ಇಟ್ಟಿದೆ ಗೊತ್ತಾ ಸಿನಿಮಾ ಮೇಲೆ, ಅಂಡ್ ಸ್ವತಃ ಸಿನಿಮಾವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಅವಾರ್ಡ್ ಸೆಷನ್ ಅಂತ ಮಾಡ್ತಾರೆ. ಸೊ ಇದೆಲ್ಲ ನೋಡೋದಕ್ಕೆ ಒಂದು ಸಿನಿಮಾ ರಂಗಕ್ಕೂ ಒಂದು ಪುಷ್ಟಿ ಕೊಡುವಂಥದ್ದು. ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ, ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಸಿನಿಮಾ ಕೆಲ್ಸನೂ ಅಲ್ಲ. ಬೈ ದ ವೇ, ಸಿನಿಮಾನ ಪುಷ್ಟಿ ಕೊಡೋದಕ್ಕೆ ಮ್ಯಾಗಝಿನ್ ಸ್ವತಃ ನಿಂತು ಮಾಡ್ತಿರುವಂತದ್ದು. ಖಂಡಿತ. ಅಂದ್ರೆ ಏನ್ ಗೊತ್ತಾ, ಮೀಡಿಯಾ ಇಲ್ದೆ ಆ ಜನರನ್ನ ನಮ್ಗೆ ಕನೆಕ್ಟ್ ಆಗೋದಕ್ಕೆ ಬೇರೆ ಯಾವ ಮಾಧ್ಯಮನೂ ಇರೋದಿಲ್ಲ. ಮೀಡಿಯಾನ ಅದಕ್ಕೆ ಮಾಧ್ಯಮ ಅಂತ ಕರೆಯೋದು ನೋಡಿ, ಸೇತುವೆ. ಅಂದ್ರೆ ಈಗ ಕೆಲವೊಮ್ಮೆ ಏನಂದ್ರೆ ಹಲವಾರು ಕಲಾವಿದರಿಗೆ ಈಗ ನಮ್ಗೆ ನೆನ್ನೆ ನಾವು ಯಶಸ್ವಿ ಅವ್ರನ್ನ ಕಳ್ಕೊಂಡಿದೀವಿ, HS ವೆಂಕಟೇಶ್ ಮೂರ್ತಿ ಅವ್ರನ್ನ ಕಳ್ಕೊಂಡಿದೀವಿ. ಅವ್ರು ಬರೆದಂತಹ ಸಾಲುಗಳು ಎಷ್ಟು ಅನ್ವಯ ಆಗುತ್ತೆ ಅಂತಂದ್ರೆ, ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ಎಲ್ಲಾ ಕಡೆ ಇದೆ ಹೇಳುದು, ಬರೀ ರೆಕ್ಕೆ ಇದ್ರೆ ಸಾಕಾಗೋದಿಲ್ಲ, ನಮ್ಗೆ ವೇದಿಕೆ ಇರ್ಬೇಕು, ನಮ್ಗೆ ಆಪರ್ಚುನಿಟಿ ಇರ್ಬೇಕು, ರೆಕಗ್ನಿಷನ್ ಇರ್ಬೇಕು, ಹಾಗೆ ಬೆನ್ ತಟ್ಟೋದಕ್ಕೆ ಯಾರಾದ್ರೂ ಬೆಂಬಲವಾಗಿ ನಿಲ್ಬೇಕು. ಆ ತರ ಯೋಚನೆ ಮಾಡ್ತಾ ಹೋದ್ರೆ ಮಾಧ್ಯಮ ಮಿತ್ರರು ಸದಾ ಕಾಲ ಹೆಲ್ಪ್ ಮಾಡಿದ್ದಾರೆ. ಅಂತದ್ರಲ್ಲಿ ಚಿತ್ತಾರ ಅವರು 16ನೇ ವಾರ್ಷಿಕೋತ್ಸವವನ್ನ ಆಚರಿಸ್ತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಇನ್ನೊಂದು ಖುಷಿ ಇಲ್ಲ. ಲೆಕ್ಕ ಹಾಕೊಳ್ಳಿ, ಎಷ್ಟು ಜನ ಕಲಾವಿದರನ್ನ ಅವ್ರು ಸಪೋರ್ಟ್ ಮಾಡಿರ್ಬೇಕು. ಈಗ ಇಂಥ ಆಪರ್ಚುನಿಟಿಗಳು ಯಾರೋ ಒಬ್ರನ್ನ ಭೇಟಿ ಮಾಡಿದಾಗ, ಇಲ್ಲ ಆ ಅವಾರ್ಡ್ ಫಂಕ್ಷನ್ ಅಲ್ಲಿ ಅವ್ರನ್ನ ಭೇಟಿ ಮಾಡಿದಕ್ಕೆ ನನ್ಗೆ ಈ ಅವಕಾಶ ಸಿಕ್ತು ಅನ್ನೋಂಥ ಕಥೆಗಳು ಸಾಕಷ್ಟು ಇರುತ್ತೆ. ಮ್ಯಾಗಝಿನ್ ಅಲ್ಲಿ ನೀವು ಬರ್ದಿರೋ ಅಂತ ಆರ್ಟಿಕಲ್ ಓದಿದ್ವಿ, ನೀವೇನ್ ಒಂದ್ ಸಿನಿಮಾ ಮಾಡ್ತಿದ್ದೀರಾ. ಈಗ ನಮ್ ಜಸ್ಟ್ ಮ್ಯಾರಿಡ್ ತಂಡ, ಇಡೀ ತಂಡ ಅಸೋಸಿಯೇಟ್ ಆಗಿದೆ ಚಿತ್ತಾರ ಮ್ಯಾಗಝಿನ್ಗೆ. ನಮ್ಮ ಸಿನಿಮಾದ ಬಗ್ಗೆ ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ನೀಡಿದ್ದಾರೆ ಅಂತ ಹೇಳಿದ್ರೆ, ಆಲ್ವೇಸ್ ಗ್ರೇಟ್ಫುಲ್ ಅಷ್ಟೇ. ಥ್ಯಾಂಕ್ ಯು ಚಿತ್ತಾರ. ಇನ್ನು ಬಣ್ಣಗಳು ಹಲವಾರು ಬಣ್ಣ ಬರ್ಲಿ ಚಿತ್ತಾರಕ್ಕೆ ಅಂತ ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರಾಟ್ಸ್. ಎಸ್, ಈ ಸಲ ಅಂತೂ ತುಂಬಾ ಅದ್ಧೂರಿಯಾಗಿ ಮಾಡೋದಕ್ಕೆ ಹೊರಟಿರುವಂತದ್ದು. ಅಂದ್ರೆ ಇದು 5ನೇ ವರ್ಷದ್ದು. ಸೊ
ಈ 4 ವರ್ಷ ಏನು ಅವರು ಅವಾರ್ಡ್ ಫಂಕ್ಷನ್ ಮಾಡಿದ್ದಾರೆ ಅದಕ್ಕಿಂತ ಒಂದು ಎಕ್ಸ್ಟೆಂಟ್ ಲೆವೆಲ್ ಅಲ್ಲಿ ಮಾಡ್ತಾ ಇರೋದು. ಸೊ ಅಂದ್ರೆ ಸಂಸ್ಥೆ ಇನ್ನ ಬೆಳೀತಾ ಇದೆ ಅನ್ನುವಂಥದ್ದು ಒಂದು ಅರ್ಥ ಕೊಡುತ್ತೆ. ನೀವು ಹೇಳ್ದ ಹಾಗೆ ಈ ತರದ್ದು ಬಹಳಷ್ಟು ಎಕ್ಸಾಂಪಲ್ಸ್ ನಮ್ಮ ಚಿತ್ತಾರದಲ್ಲಿ ಆಗಿದೆ. ಯಾರು ಬೇಡ, ಐ ಥಿಂಕ್ ನಾವು ಜೂರಿಮಿಡ್ ಸೆಲೆಬ್ರೇಷನ್ ನೋಡಿದ್ವಿ, ಮೇಘನಾ ರಾಜ್ ಅವ್ರಿಗೆ ಮಲಯಾಳಂ ಫಿಲಂ ಸಿಕ್ಕಿದ್ದೆ ಈ ಒಂದು ಪತ್ರಿಕೆಯ ಮೂಲಕ ನೋಡಿರುವಂತ ಪೋರ್ಟ್ಫೋಲಿಯೋ ಇಂದ. ಸೊ ಐ ಥಿಂಕ್ ಆ ತರ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಈ ಒಂದು ಚಿತ್ತಾರ ಮ್ಯಾಗಝಿನ್ಗೆ ಒಂದು ಗೌರವ ಸಂಧಾನ ಅಂತ ಹೇಳ್ಬಹುದು. ಸೊ ಎಷ್ಟು ಖುಷಿ ಆಗುತ್ತೆ ಚಿತ್ತಾರದ್ರಿ ಪರ್ಫಾರ್ಮೆನ್ಸ್, ನಾಮಿನಿ, ಫಿಲ್ಮ್ಸ್, ಐ ಥಿಂಕ್ ಎವ್ರಿಥಿಂಗ್ ಏನೋ ಬಿದ್ದಿದೆ ಆ ಪ್ಲೇಸ್ಗೆ ಅಂತ. ಅಬ್ಸಲ್ಯೂಟ್ಲಿ. ಕಲಾವಿದರಿಗೆ ಇನ್ನೇನು ಬೇಡ, ಕಲಾವಿದರಿಗೆ ವೇದಿಕೆ ಬೇಕು. ವೇದಿಕೆ ಮೇಲೆ ನಾವು ಅಭಿನಯ ಅಥವಾ ಏನಾದ್ರೂ ಕೆಲಸವನ್ನ ನಿರ್ವಹಿಸ್ತಿರುವಾಗ ಅದನ್ನ ನೋಡಕ್ಕೆ ಜನ ಬೇಕು. ಹೌದು, ಜನನ ಕನೆಕ್ಟ್ ಮಾಡೋದಕ್ಕೆ ಒಂದು ಮಾಧ್ಯಮ ಬೇಕು. 3 ಇರುವಾಗ ಇನ್ನೇನು ಬೇಡ. ಥ್ಯಾಂಕ್ ಯು ದೇವ್ರೆ ಅಂತ ಕೇಳ್ಕೋಬೇಕು ಅಷ್ಟೇ. ನೀವು ವೆಂಕಟೇಶ್ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತಾ ಇದ್ರಿ, ಅದೊಂದ್ 2 ಸಾಲ್ಗಳನ್ನ ಹಾಡ್ಬೋದ ಇಫ್ ಯು ಡೋಂಟ್ ಮೈಂಡ್? ಯಾಕಂದ್ರೆ ನಿಮ್ಮ ಧ್ವನಿಯಲ್ಲಿ ಕೇಳೋದಕ್ಕೆ ಬಹಳ ಚಂದ ಅನ್ಸುತ್ತೆ. ಬ್ಯೂಟಿಫುಲ್ ಸ್ವೀಟ್ ವಾಯ್ಸ್ ಅಂತ ಹೇಳ್ಬೋದು. ಖಂಡಿತ. ಅಂದ್ರೆ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಹೋಗ್ಬಿಟ್ಟಿರೋದು ಒಂದ್ ರೀತಿ ಕನ್ನಡ ಸಾಹಿತ್ಯ, ಕರ್ನಾಟಕ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ. ಅವರು ಬರೀ ಕವಿಗಳಾಗಿರ್ಲಿಲ್ಲ, ನಾಟಕಕಾರರಾಗಿದ್ರು, ವಿಮರ್ಶಕರಾಗಿದ್ರು, ಆಮೇಲೆ ಪ್ರಾಧ್ಯಾಪಕರಾಗಿದ್ರು. ನಮ್ಮ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರು ಕೂಡ ಆಗಿದ್ರು. ಹಾಗಾಗಿ ಕನ್ನಡತನ ಅನ್ನೋದು ಅವರಲ್ಲಿ ತುಂಬಿ ತುಳುಕಾಡ್ತಿತ್ತು. ನನಗೆ ಇಷ್ಟವಾಗುವಂತಹ ಸಾಲ್ಗಳು, ಜೊತೆಗೆ ನಾನು ರಕ್ಷಿತ್ ಶೆಟ್ಟಿ ಸರ್ ಅಂಡರ್ ಕೆಲಸ ಮಾಡಿರೋದ್ರಿಂದ ಅವ್ರ ಸಿನಿಮಾದಲ್ಲಿ ತಗೊಂಡಿರೋದು ಬೇಕಾದ್ರೆ ಹಾಡ್ತೀನಿ. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧಿಗಾತು, ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧಿಗಾತು, ಆಡುತ್ತಿರಲು ಏನೋ ಮಾತು ರಾಧೆ ನಾಚುತ್ತಿದ್ದಳು, ಸೆರಗ ಬೆರಳಿನಲ್ಲಿ ಸುತ್ತಿ ಜಡೆಯ ತುದಿಯ ಕೆನ್ನೆಗೊತ್ತಿ, ಜುಮ್ಮುಗೂಡುವ ಮುಖವನೆತ್ತಿ ಕಣ್ಣ ಮುಚ್ಚುತ್ತಿದ್ದಳು, ತೂಗು ಮಂಚದಲ್ಲಿ ಕೂತು. ಬಾರೆ ಬಾ, ಐ ಥಿಂಕ್ ಕ್ಲಾಪ್ಸ್ ಹೊಡಿಬೇಕು. ಎಸ್, ಅಲ್ಲಿರೋರೆ ಕ್ಯಾಮ್ರಾ ಹಿಂದೆ ಕ್ಲಾಪ್ಸ್ ಬರ್ತಾ ಇದೆ. ದಿಸ್ ಇಸ್ ವಾಟ್ ಯು ವಾಂಟ್ ಈ ಸಾಂಗ್ಗೆ. ಐ ಥಿಂಕ್ ಶುಭ ಸಂಜೆ, ಇಂಥ ಹಾಡು ಕೇಳೋದಕ್ಕೆ ತಂಪಾಗಿ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನೀವು ನಮ್ಮನೆ ಯುವರಾಣಿ ಧಾರಾವಾಹಿ ಮಾಡಿದ್ರಿ, ಫಸ್ಟ್ ಅವಾರ್ಡ್ ನೀವು ತಗೊಂಡಿದ್ದು ಆ ಸೆಲೆಬ್ರೇಷನ್ ಇದೆಯಲ್ಲ, ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಇನ್ ಚಿತ್ತಾರ ಆಕ್ಚುಲಿ. ಅಲ್ಲ, ಅವಾಗ ಏನ್ ಗೊತ್ತಾ, ಇದೆಲ್ಲ ಹೊಸ್ತು. ಟಿವಿಲಿ ಕಲಾವಿದ್ರನ್ನ ನಾವು ನೋಡ್ತಿರ್ತೀವಿ, ಆಯ್ತಾ, ಈ ತರ ಎಲ್ಲ ಆಗುತ್ತಾ, ಈ ತರ ಎಲ್ಲ ಬಟ್ಟೆ ಹಾಕೋತಾರ, ಈ ತರ ಎಲ್ಲ ಡಾನ್ಸ್ ಮಾಡಕ್ ಅವಕಾಶ ಸಿಗುತ್ತಾ ಅನ್ನೋದು ಒಂದು ರೀತಿ ಕನ್ಸಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆ ಕನ್ಸ ನನ್ಸಾಗ್ತಾ ಇದೆ ಅನ್ನೋದು ನನ್ಗೆ ರಿಜಿಸ್ಟರ್ ಆಗಿಲ್ಲ ಆ ಟೈಮಲ್ಲಿ. ಆಮೇಲೆ ನಂಗೆ ಅವ್ರ ಭಾವನಾ ಮೆನನ್ ಅವ್ರು ಬೇರೆ ಇದ್ರು, ಫೇವ್ರೇಟ್ ಆಯ್ತು. ಹಾಗಾಗಿ ಅದೇನ್ ಮಾಡಿದಿನೋ ನನ್ಗೆ ಈಗ್ಲೂ ಆಗಾಗ ಆ ವಿಡಿಯೋಗೆಲ್ಲ ನೋಡುವಾಗ ಒಂಥರ ಅನ್ಸುತ್ತೆ, ಅಯ್ಯೋ ಹಿಂಗೆಲ್ಲ ಆಡಿದಿನ ಅಂತ. ಅಲ್ಲ, ಸಮಥಿಂಗ್ ನ್ಯಾಚುರಲ್ ಅದು ಅಲ್ವಾ. ಅದು ಸುಮ್ನೆ ಬರೋದಿಲ್ಲ. ಯಾವಾಗ ನಮ್ಗೆ ನಾವು ತುಂಬಾ ಕಾದು ಒಂದು ಹಣ್ಣು ಸಿಕ್ಕಿದಾಗ ಆಗೋ ಖುಷಿನೇ ಬೇರೆ ಇರುತ್ತಲ್ವಾ. ಸೊ ಆ ಅವಾರ್ಡ್ ಸಿಕ್ಕಿದಾಗ ಯಾವ ರೀತಿ ಖುಷಿ ಪಟ್ಟಿದ್ರಿ, ಸಿನಿಮಾ ಅವಾರ್ಡ್ ಕೂಡ ನಿಮ್ಗೆ ಸಿಕ್ಕಿದಾಗ ಅದೇ ಖುಷಿ ಇರ್ಲಿ ಅಂತ ನಾವು ಕೂಡ ಭಾವಿಸ್ತೀವಿ. ಇಬ್ಬನಿ ತಬ್ಬಿದ ಇಳಿಯಲಿ ನಾಮಿನಿ ಅಂಡ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ಜಸ್ಟ್ ಮ್ಯಾರಿಡ್ upcoming just married, all the very best to you. Thank you sir. Yes, thank you so much. So ideshtu ಅಂಕಿತಾ ಅಮರ್ ಅವ್ರ ಜೊತೆ ಚಿಟ್ ಚಾಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.